ಇಂದು ನನಗೆ ಸೌಭಾಗ್ಯ ಸಿಗಲಿದೆ. ಆರ್.ಎಸ್. ವೆಂಕಟರತ್ನಂ ಆಚಾರ್ಯ ರತ್ನಾನಂದಜಿ ಅವರ ಜೊತೆ ಮಸಾಲೆ ಮಾಡಲಿದ ಸೌಭಾಗ್ಯ ನನಗೆ ಜೊತೆ ಬರುವುದುಗೆ ಆಚಾರ್ಯ ರತ್ನಾನಂದಜಿ ನನಗೆ ಬರಲು ಧನ್ಯವಾದ. ಆರಂಭ ಮಾಡೋಕೆ ಮೊದಲು ಮಾಡಿ ನಿಮ್ಮ ಮಗನಿಗೆ ಜನ್ಮ ಮಹತ್ವ ಏನು ಹೇಳಿ. ಸಾಧಾರಣವಾಗಿ ನನಗೆ ಮಗ ರವಿಶಂಕರ್ ಜನಿಸಿದರೆ ಅದು ಮಹತ್ವಪೂರ್ಣ ಕ್ಷಣ. ಆವೇಗವನ್ನು ಭರಿಸಿದ ಆದರ್ಶ. ಹೆಸರು ಸ್ವಯಂ ರವಿಶಂಕರ್ ನಾರಾಯಣ್. ಅವನು ಕದುವ ಮಹತ್ವವನ್ನು ಬಯಸುತ್ತಿದ್ದ ರವಿ ಸೂರ್ಯದಿಂದ ಶಂಕರ್ ಶಿವನ ಪ್ರತಿಮೆ, ನಾರಾಯಣ್ ವಿಷ್ಣುವ ಪ್ರತಿಮೆಯ ಸಾಕ್ಷಿ ಈಗಲೂ ಉರ್ಮಿಯುತ್ತಿತ್ತು. ಮಗ ತಮನ್ನಾ ಅದರ ಪ್ರಭಾವ ಮತ್ತು ಅವರ ಜೀವನದಲ್ಲಿ ಬಾಳಿತವಿಕೆ ಇತರ ಧಾರಣೆ ಹಲವು ಜನವರಿಗಳಿಗೆ ಅತ್ಯಂತ ಅರಿವಿಗೆ ಸೂಚನೆ ಆಗಿ ಕಾದುತ್ತಿದೆ. ಅವರ ಆಧ್ಯಾತ್ಮಿಕ ಹವಾಗಳು ವಿಸ್ತಾರ ಮಾಡುತ್ತಾನೆ. ಸಾರಿ ಇಳಿಲು ಮಗನು ಆದರೆ ರವಿ ಹಳಿಮಾತಿನಲ್ಲಿ ಅತ್ಯಂತ ಆಧ್ಯಾತ್ಮಿಕ ಅರಿವನ್ನು ಪರಿಧಿಯಲ್ಲಿ ಕಾದುತ್ತಾ ಆರಂಭಿಸಿ ಹಲವಾರು ವರ್ಷದಿಂದಲೇ ಅವನು ತಾಸೆ ಬೆಳೆದ ಅಂಗುತಂಬೆ ಹಳಿ ಅದರ ಮೆವಿಲ್ಸೆ ಒಳ್ಳೆ ಜೀವನ ನನಗೆ ಅವನು ಮುಚ್ಚು ಸಂಸಾರ ರಹಸ್ಯಗಳನ್ನು ತರಂಗಗಳನ್ನು ಅತ್ಯಂತ ಸೂಕ್ಷ್ಮ ವಿಷಯಗಳನ್ನು ಭಾಗ್ಯವಿದೆಗಳು ಮದ ಸುಸಿವುಸ ವಿಷಯಗಳನ್ನು ಲಲಿತಿಕೋ ಅಂದಿನೆ ಆದರೆ ತಾನೇ ಪರಿಪಕ್ವವೇ ಆಗಿರುತ್ತಿರುವಲ್ಲಿ ಅವರ ಅಕಾಮಿವಾಗಲು ಮತ್ತು ಜ್ಞಾನ ಸಾಧನೆಗಳು ಅವರ ಆಧ್ಯಾತ್ಮಿಕ ಧರೆಗೆ ಸೇರಿತು ಹಲಬುಡೆ. ರವಿಯ ಆಧ್ಯಾತ್ಮಿಕ ಯಾತ್ರೆ ಅತ್ಯಂತ ಅದ್ಭುತ. ಒಳ್ಳೆಯ ಅರಿವು, ನಿಜವಾದ ಸಂಪೂರ್ಣ ಸಾಕ್ಷಾತ್ಕಾರ ಇತರ ವಿಷಯಗಳಿಗೆ ವಿಜಯ. ಹಲವು ವರ್ಷಗಳವರೆಗೂ ಅವನು ಋಗ್ವೇದ ಸಾಧನ ಮಾಡುತ್ತಿದ್ದ. ಹಲವಾರು ವರ್ಷಗಳವರೆಗೂ ಅವನು ವಿಜ್ಞಾನದ PhD ಅಧ್ಯಯಿಸಿದ. ಅವನ ಆಚಾರ್ಯ ರತ್ನಾನಂದಜಿ ಈಸನೆ ವಿಶೇಷವಾಗಿ 7 ಅನುಯಾಯಿ ಆಗ ಅವನೇ ಅತ್ಯಂತ ಆಧ್ಯಾತ್ಮಿಕ ಕಲಿಯದಿರೇ ರವಿ ಶೈಲಿಯ ಪರೀಕ್ಷೆ ಕಥೆಗೆ ಅವನ ಬುದ್ಧಿಸ್ಟ್ ಕವಿಯರ ವರಕ್ಕೆ ಗಮನ ಕಲಿಸಿ ಅವನು ಉಚಿತ ಗರ್ಸ ಹಳದಿ ಯುನಿಮೆದೆ ಹಲೋಲಲ್ಲಿ ಹೇ ಅರಿಸಿದನೆ ಅವನು ನಿಜ ಕುಕ್ಸ ನಿನ್ನ ಪರಿವರ್ತರ ಅವರು ರವಿಯ ಆಧ್ಯಾತ್ಮಿಕ ಮತ್ತು ಜ್ಞಾನ ಸಾಧನೆಗಳಿಗೆ ನವೆಯು ನಿಜವಾದ ಸ್ಮೃತಿಯ ರಾಗಗಳನ್ನು ನಿಜವಾದ ಆರಂಭ. ಧನ್ಯವಾದ ಆಚಾರ್ಯ ರತ್ನಾನಂದಜಿ. ಗುರುದೇವ್ ಶ್ರೀ ರವಿಶಂಕರ್ ಜಿ. ಜೈ ಗುರುದೇವ್.